ನೀವು ಯಾರನ್ನೇ ಹೋಗಿ ಕೇಳಿ, ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅಂತ ಅವ್ರನ್ನ ಕರೀತಾರೆ. ಕರಪ್ಷನ್ ಇಂದ ದೂರ ದೂರ ಉಳಿತಾ ಇದ್ದಂತಹ ವ್ಯಕ್ತಿ. ವೀಕ್ಷಕರೇ, ನೀವು ನಂಬಲ್ಲ, ಅವರು ಇವತ್ತಿಗೂ ಕೂಡ ಕಮಿಷನರ್ ಆಗಿದ್ರು ಕೂಡ ಮಲಗೋದು ಚಾಪೆ ಮೇಲೆ. 8 ವರ್ಷ 15 ವರ್ಷದ ನನ್ನ ಅನುಭವದಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ಗಳನ್ನು ತುಂಬ ಜನ ನೋಡಿದ್ದೀನಿ. MN ರೆಡ್ಡಿ ಅವರನ್ನು ನೋಡಿದ್ದೀನಿ, ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರಿಂದ ನೋಡಿದ್ದೀನಿ. ತುಂಬ ಜನರ ನಾನು ಬೆಂಗಳೂರು ಕಮಿಷನರ್ ಆಗಿದ್ದನ್ನು ನೋಡಿದ್ದೀನಿ. ಬಿ ದಯಾನಂದ್ ಅವರು, ಅವ್ರನ್ನೂ ಕೂಡ ನೋಡಿದ್ದೀನಿ. ಅವರ ಕಾರ್ಯವೈಖರಿ ನೋಡಿದ್ದೀನಿ, ತುಂಬ ಹತ್ತಿರದಿಂದ ನೋಡಿದ್ದೀನಿ. ಬೆಂಗಳೂರು ಟ್ರಾಫಿಕ್ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದರು. ಅವರು ಹೇಗೆ ನಿಭಾಯಿಸಿದ್ರು ಗೊತ್ತಾ? ಮೈಸೂರು ದಸರಾ ಉತ್ಸವವನ್ನು ಅಚ್ಚುಕಟ್ಟಾಗಿ ಎಲ್ಲೂ ಒಂದು ಪಿನ್ ಪಾಯಿಂಟ್ ಯಾರು ಬಟ್ಟು ಮಾಡಿ ತೋರಿಸದಂತೆ ಕೆಲಸವನ್ನು ಮಾಡಿದ್ರು ಗೊತ್ತಾ? ಇಂಟೆಲಿಜೆನ್ಸ್ ಅಲ್ಲಿ ಇದ್ದಾಗ ಇದೇ ರಾಜಕಾರಣಿಗಳಿಗೆ ಎಂತೆಂಥ ಇನ್ಫಾರ್ಮೇಶನ್ ಕೊಟ್ಟಿದ್ರು ಗೊತ್ತಾ? ಅಂತ ಒಬ್ಬ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಯೊಬ್ಬರನ್ನ ನೀವು ಸೇಫ್ ಆಗೋದಕ್ಕೆ, ರಾಜಕಾರಣಿಗಳು ಸೇಫ್ ಆಗೋದಕ್ಕೆ ಅವರನ್ನ ಬಲಿಪಶು ಮಾಡಿದ್ರಲ್ಲ. ಅವರು ಕಪ್ಪಿಗೆ ಮುತ್ತು ಕೊಟ್ರ, RCB ಪ್ಲೇಯರ್ಗಳ ಜೊತೆ ಸೆಲ್ಫಿ ತಗೊಂಡ್ರ? ಮಾಡಿದ್ದು ನೀವು ತಾನೆ. ಅವರ ಮಕ್ಕಳನ್ನ ಕರ್ಕೊಂಬಂದ್ರ ವಿಧಾನಸೌಧಕ್ಕೆ, ನಿಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಬಂದು ಕುಣಿಸಿದ್ರಿ, ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ಕುಣಿಸಿದ್ರಿ. ಬೇಡ ಅಂತ ಹೇಳಿದವ್ರು ಯಾರು? ದಯಾನಂದ್ ಅವರು. ಮಾಡಬೇಡಿ ಅಂತ ಹೇಳಿದವ್ರು ಯಾರು? ಪೊಲೀಸ್ ಇಲಾಖೆಯವರು. ದಯವಿಟ್ಟು ಬರಬೇಡಿ, ಹೆಚ್ಚು ರಶ್ ಆಗುತ್ತೆ ಅಂತ ಹೇಳಿ ಕೇಳ್ಕೊಂಡವ್ರು ಯಾರು? ಬೆಂಗಳೂರು ಪೊಲೀಸ್ ಅವರು. ಇಡೀ ರಾತ್ರಿ ಸಂಭ್ರಮಾಚರಣೆಯಲ್ಲಿ ತೊಡಗಿದಂಥ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡಿ ಅವರನ್ನು ಮನೆಗೆ ಸೇಫ್ ಆಗಿ ಕಳಿಸ್ಕೊಟ್ಟಿದ್ದಾರು ಪೊಲೀಸ್ ಇಲಾಖೆಯವರು. ನೀವು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದರಲ್ಲಿ ಯಾವುದೇ ರೀತಿಯಂಥ ಒಂದು ಸಮಸ್ಯೆ ಆಗಬಾರ್ದು ಅಂತೇಳಿ ಇಡೀ ರಾತ್ರಿ ಕೆಲಸವನ್ನು ಮಾಡಿದ್ರು ಕೂಡ ಎಲ್ಲರೂ ವಾಪಸ್ ಬಂದ್ರಲ್ಲ ಪೊಲೀಸ್ನವರು. ಅಯ್ಯೋ ನನ್ನ ಮೇಲೆ ಯಾರೋ ಕಾಲು ಹಾಕ್ಬಿಟ್ರು, ಅಯ್ಯೋ ನಾನು ತುಳಿದೋದ, ಅಯ್ಯೋ ನನ್ನ ಮಗ ಮಿಸ್ಸಿಂಗು, ಅಯ್ಯೋ ನನ್ನ ತಮ್ಮ ಮಿಸ್ಸಿಂಗು, ನನ್ನ ಅಕ್ಕ ತಂಗಿ ಎಲ್ಲ ಮಿಸ್ಸಿಂಗು ಅಂತ ಹೇಳಿದಾಗ ಅವ್ರನ್ನ ಹುಡ್ಕೋದಕ್ಕೆ ಅಲ್ಲಿ ಮುಂದಾಗಿದ್ದಾರು ಪೊಲೀಸ್ನವರು. ಕಾಲ್ ಮುರ್ಕೊಂಡು ಬಿದ್ದಿದ್ದಂಥ ಒಬ್ಬ ಯುವಕನನ್ನ ಹೆಗಲ ಮೇಲೆ ಹಾಕೊಂಡು ಹೋಗಿದ್ದು ಪೊಲೀಸ್ನವರು. ಕೈ ಮುರ್ಕೊಂಡು ಬಿದ್ದಿದ್ದಂಥ ಒಬ್ಬ ವ್ಯಕ್ತಿಯನ್ನ ಎರಡೂ ಕೈಗಳಲ್ಲಿ ಎತ್ತಿಕೊಂಡು ಹೋಗಿದ್ದು ಪೊಲೀಸ್ನವರು. ಸಾಧ್ಯ ಅದರ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ ನಾವು ನಿಮಗೆ. ಹಿಂಗೆ ಎತ್ಕೊಂಡು ಹೋಗ್ತಾರ್ರಿ, ಹಿಂಗೆ ಎತ್ಕೊಂಡು ಹೋಗ್ತಾರೆ. ಪೊಲೀಸವ್ರು ಏನು ಮಾಡಿದ್ರು ತಪ್ಪು? ನೀವು ಸೇಫ್ ಆಗೋದಕ್ಕೋಸ್ಕರ ಹೈಕೋರ್ಟ್ಗೆ ಎಲ್ಲಿ ನಮಗೆ ಚಾಟಿ ಬೀಸ್ಬಿಡ್ತು ಅನ್ನೋ ಕಾರಣಕ್ಕೋಸ್ಕರ ಇವರನ್ನ ಬಲಿಪಶು ಮಾಡಿದ್ರಲ್ಲ. ಇದು ನಿಮಗೆ ಶೋಭೆ ತರ್ತಾ ಇದೆಯಾ? ಸಿದ್ದರಾಮಯ್ಯ ಅವರೇ, ನಿಮ್ಮ ಅನುಭವ ನಾವು ಯಾವಾಗಲೂ ಕೂಡ ಕೊಂಡಾಡ್ತೀವಿ. 17 ಬಾರಿ 15 ಬಾರಿ ಅಂತ ನೀವು ಬಜೆಟನ್ನು ಮಂಡಿಸಿದಿರಿ ಅಂತ ಹೇಳ್ತೀವಿ. 2ನೇ ಬಾರಿ CM ಆಗಿದ್ದೀರಿ. ಇಂಥ ಒಬ್ಬ ಪ್ರಾಮಾಣಿಕ ದಕ್ಷ ಕಮಿಷನರ್ ಒಬ್ಬರನ್ನ ನೀವು ಸಸ್ಪೆಂಡ್ ಮಾಡಿದ್ದು ನಿಮಗೆ ಒಳ್ಳೆದನ್ನಿಸ್ತಾ ಇದೆಯಾ? ಯಾನ್ವಿತ್ ದಯಾನಂದ್ ಅಂತ ಹೇಳ್ತಿದ್ದಾರೆ, ಅದು ಅವ್ರು ಮಾಡುವಂಥ ಕೆಲಸ. ರೇಸಲ್ಲಿ ತುಂಬ ಜನ ಇದ್ರು, ಓಕೆ, ಅವರು 1 ವರ್ಷ ಆಯಿತು, ಹೋಗಬೇಕಿತ್ತು, ಹೋಗಲಿಲ್ಲ, ಕಾರಣಾಂತರಗಳಿಂದ ಕಂಟಿನ್ಯೂ ಮಾಡಿದ್ರು. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರದ್ದೋ ನೀವು ಬಲಿಪಶು ಮಾಡಿದ್ದು ಸರಿನಾ? ನೋ, ಸರಿ ಇಲ್ಲ. ಎಲ್ಲಿ ಪರಮೇಶ್ವರ್ ಅವರು? ಎಲ್ಲಿ ಏನು ಮಾಡ್ತಾ ಇದ್ದಾರೆ ಪರಮೇಶ್ವರ್ ಅವರು? ಇದು ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ, ಸಾಧ್ಯ ನೀವು ಕಮೆಂಟ್ ಮಾಡಿ. ನೀವು ಡಿಜಿಟಲಲ್ಲಿ ನೋಡ್ತಾ ಇದ್ರೆ, ಐ ಸ್ಟ್ಯಾಂಡ್ ವಿತ್ ಬಿ ದಯಾನಂದ್, ಐ ಸ್ಟ್ಯಾಂಡ್ ವಿತ್ ಶೇಖರ್, ಐ ಸ್ಟ್ಯಾಂಡ್ ವಿತ್ ಬಾಲಕೃಷ್ಣ, ಐ ಸ್ಟ್ಯಾಂಡ್ ವಿತ್ ವಿಕಾಸ್ ಕುಮಾರ್ ವಿಕಾಸ್, ಇನ್ಸ್ಪೆಕ್ಟರ್ ಗಿರೀಶ್ ಓಕೆ. ನೀವುಗಳು ಮಾಡಿದ ತಪ್ಪಿಗೆ ಇನ್ಯಾರದ್ದೋ ಬಲಿಪಶು ಮಾಡೋದು ಸರಿಯಲ್ಲ. ಇದು ಇಡೀ ರಾಜ್ಯದ ಜನ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಕರ್ನಾಟಕ ಕೇಳ್ತಾ ಇದೆ, ಸಿದ್ದರಾಮಯ್ಯ ಅವರು ನೀವು ಮಾಡಿದ್ದು ಅಕ್ಷರಶಃ ತಪ್ಪು. ಯಾಕೆ KSC ಅವರನ್ನ ನೀವು ತಕ್ಷಣಕ್ಕೆ ಇದು ಮಾಡ್ಬೋದಿತ್ತಲ್ಲ, RCB ಮ್ಯಾನೇಜ್ಮೆಂಟ್ನ ಕರೆಸ್ಬೋದಿತ್ತಲ್ಲ. ನೀವು ನಿಮ್ಮ ರಾಜಕಾರಣಿಗಳು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕರ್ಕೊಂಬಂದ್ರಲ್ಲ, ಅವ್ರ ವಿರುದ್ಧ ಯಾಕೆ ಆಕ್ಷನ್ ಇಲ್ಲ? ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮೊಂದಿಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ.
ಕಾಲ್ ತುಳಿತ ಪ್ರಕರಣ ಅಧಿಕಾರಿಗಳಿಗೆ ಅಮಾನತು ಶಿಕ್ಷೆ. ಯಾರು ಒಪ್ಪೋದಕ್ಕೆ ತಯಾರಿಲ್ಲ. ಜನರ ಪ್ರಾಣ ಕಾಪಾಡಿದ ಖಾಕಿ ಮೇಲೇನೆ ಗದಾಪ್ರಹಾರ ಮಾಡೋದು ಸರಿ ಇಲ್ಲ. 5 ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್. ಮೊನ್ನೆ ಜನರನ್ನ ಕಾಪಾಡಿದ್ದು ನಮ್ಮ ಪೊಲೀಸರು ಕಣ್ರಿ, ಹೆಮ್ಮೆ ಇದೆ. ನಿನ್ನೆ 5 ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ರಲ್ಲ, ಯಾವ ನಿರ್ಧಾರ ಇದು? ನಿಮ್ಮ ನಿರ್ಧಾರ ಸರಿನಾ? ಜನರ ಪ್ರಾಣ ಕಾಪಾಡಿದಂಥ ಖಾಕಿ ಮೇಲೇನೆ ಗದಾಪ್ರಹಾರ ಮಾಡಿರೋದು ನಿಜವಾಗ್ಲೂ ಒಳ್ಳೆ ನಿರ್ಧಾರ ಅಲ್ಲ. ಒಳ್ಳೆ ನಿರ್ಧಾರ ಅಲ್ಲ. ಸಿದ್ದರಾಮಯ್ಯ ಅವರೇ ಹೇಳ್ತಾ ಹೋದ್ರೆ ಸಾಲು ಸಿಕ್ಬಿಡುತ್ತೆ. ಆಮೇಲೆ ನಮ್ಮೇಲೆ FIR ಮಾಡ್ಬಿಡ್ತೀರ. ಯಾವುದೇ FIRಗೂ ಕೂಡ ನಾವು ಭಯ ಪಡೋದಿಲ್ಲ. ಇನ್ನು 1-2 FIRಗಳನ್ನೇನು ಮಾಡಿಲ್ಲ, ಮಾಡಿ ತೊಂದರೆ ಇಲ್ಲ. ಈ ಪೊಲೀಸರು ಗೊತ್ತಾಗಿದೆ ನಿಮ್ಮ ಸರ್ಕಾರ ಎಂಥದ್ದು ಅಂತ. ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಇವತ್ತು ನಮ್ಮೊಂದಿಗೆ ಪ್ಯಾನಲಲ್ಲಿರ್ತಾರೆ BJP ವಕ್ತಾರಾಗಿರುವಂಥ MG ಮಹೇಶ್ ಅವರು, JDS ವಕ್ತಾರಾಗಿರುವಂಥ ನಾಗೇಂದ್ರ ಬಾಬು ಅವರು ಈಗ ಆಲ್ರೆಡಿ ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಹಿರಿಯ ವಕೀಲರು ಧನಂಜಯ ಅವರು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾರೆ. ಭಾಸ್ಕರ್ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ, ಬೆಂಗಳೂರು ಕಮಿಷನರ್ ಆಗಿದ್ದಂಥವ್ರು, ಅವರು ಕೂಡ ನಮ್ಮೊಂದಿಗೆ ಝೂಮ್ನಲ್ಲಿ ಜಾಯ್ನ್ ಆಗ್ತಾರೆ. ಬಸವರಾಜ ಮಾಲ್ಗತ್ತಿ ಅವರು ನಿವೃತ್ತ ಪೊಲೀಸ್ ಅಧಿಕಾರಿ, ಅವರು ಕೂಡ ನಮ್ಮೊಂದಿಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಾಯ್ನ್ ಆಗ್ತಾರೆ. TR ಪ್ರಸಾದ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಮಾತಾಡ್ತಾ ಹೋಗ್ತೀನಿ, ಚರ್ಚೆನ ಶುರು ಮಾಡ್ತೀನಿ. MG ಮಹೇಶ್ ಅವರಿಂದ ನಾನು ಶುರು ಮಾಡ್ತೀನಿ. MG ಮಹೇಶ್ ಅವರೇ, ಐ ಸ್ಟ್ಯಾಂಡ್ ವಿತ್ ಪೊಲೀಸ್ ಡಿಪಾರ್ಟ್ಮೆಂಟ್. I stand with B. Dayanand. I stand with DCP Shekhar. I stand with Vikas Kumar Vikas. I stand with ACP Balakrishna. ಯಾರು ಮಾಡಿದ ತಪ್ಪು ಮಾಡಬೇಡಿ ಅಂತ ಹೇಳಿದಕ್ಕೆ ಇಂಥ ಒಂದು ಗೌರವ ಕೊಡ್ತಾ ಸರ್ಕಾರ? ನೀವು ಒಪ್ಕೊಳ್ಳಲ್ಲ, ಆದರೂ ಕೂಡ ಹೇಗೆ ಖಂಡಿಸ್ತೀರಂತ ಹೇಳ್ಬಿಡಿ ಮೊದಲಿಗೆ. ಇಲ್ಲ, ಏನು ಒಪ್ಕೊಳ್ಳೋದಿಲ್ಲ. ಒಂದು ಶಿವನ ನಿಮಗೊಂದು ವಿಷಯ ಹೇಳ್ತೀನಿ. ಒಂದು ಅತ್ಯಂತ ನಿರ್ದಯವಾದಂಥ ಸರ್ಕಾರ ಈ ದೇಶದಲ್ಲಿ ಯಾವುದಾರು ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಒಬ್ಬ ಕೊತ್ವಾಲ್ ರಾಮಚಂದ್ರನ ಶಿಷ್ಯನನ್ನು, ಒಬ್ಬ ರೌಡಿಯನ್ನು ಬಚಾವ್ ಮಾಡೋಕ್ಕೋಸ್ಕರ ಅಮಾಯಕ ಪೊಲೀಸರನ್ನು ಇವತ್ತು ಈ ಕ್ರಮವನ್ನು ಮಾಡಿರತಕ್ಕಂಥದ್ದು ರಾಜ್ಯ ಸರ್ಕಾರ. ಇವತ್ತು ನೇರವಾಗಿ ಹೇಳಿ ಭಯನ ಅಲ್ಲ, ನಾನು ಯಾರಿಗೆ ಭಯ? ಹೇಳಿ. ನೇರವಾಗಿ ಈ ಇಡೀ ಪ್ರಕರಣದ ಏನು ಕಾರಣೀಭೂತರು ಯಾರಪ್ಪ ಅಂತಂದರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು. ಇವರು 3 ಜನರನ್ನು ಈ ಕೂಡಲೇ ಬಂಧನ ಮಾಡಬೇಕು. ಬಂಧನ ಆಗಬೇಕಾಗಿರ್ತಕ್ಕಂಥದ್ದು ಯಾರಿಗಪ್ಪ ಅಂತಂದರೆ ಈ 3 ಜನರನ್ನ ಮೊದಲು ಬಂಧನ ಆಗಬೇಕಾಗಿರೋದು. ಸಾರ್ವಜನಿಕ ಜೀವನದ ಒಳಗಡೆ ಒಂದು ಮೇಲ್ಪಂಕ್ತಿ ಆಗಬೇಕಾದ್ರೆ ಸಿದ್ದರಾಮಯ್ಯನವರೇ, ಯಾರು ಸಾವನ್ನ ಪಟ್ಟಿದ್ದಾರೆ ಆ ಸಾವಿನ ಮಹತ್ವ ತಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಮಗನನ್ನು ಕಳ್ಕೊಂಡಂಥ ತಂದೆಯ ನೋವು ನಿಮಗೆ ಎಲ್ಲರಿಗಿಂತ ಜಾಸ್ತಿ ಇದೆ ಅಂತ ನಾನು ಭಾವಿಸ್ತೀನಿ. ಮಾನವೀಯತೆ ಇಲ್ದಿರ್ತಕ್ಕಂಥ ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡೋ ಅಂಥದ್ದು ಸಾರ್ವಜನಿಕ ಬದುಕಿನಲ್ಲಿ ಒಂದು ಒಳ್ಳೆಯ ಸಂಗತಿ ಅಲ್ಲ. ತಾವು ತಮ್ಮ ಮಗನ ಕಂಡ್ಕೊಂಡಾಗ ಹೆಂಗೆ ದುಃಖ ಪಟ್ಟಿದ್ದೀರೋ ಅದೇ ಥರ 11 ಕುಟುಂಬಗಳು ಈ ಥರ ದುಃಖ ಪಡ್ತಾ ಇದ್ದಾರೆ. ನಿಮ್ಗೇನು ಅನ್ಸದೆ ಅಲ್ವಾ? ಈ ರಾಜಕಾರಣ ಒಂದೇನಾ ಮುಖ್ಯ? DK ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗೋದು ಒಂದೇನೇ ಮುಖ್ಯ. ಏನು ಕರ್ನಾಟಕ ಏನು ಜಂಗಲ್ ರಾಜ? ಏನು ನೀವು ಅನ್ಕೊಂಡಂಗೆ ಕರ್ನಾಟಕ ಮಾಡ್ಬೋದು ಅಂತ? ಒಬ್ಬ ದಲಿತ ಅಧಿಕಾರಿ ದಯಾನಂದ್, ದಲಿತರ ಹೆಸರಲ್ಲಿ ಓಟ್ ತಗೋತೀರಿ, ದಲಿತರ ಹೆಸರಲ್ಲಿ ನಾಟಕ ಆಡ್ತೀರಿ. ಪೊಲೀಸರು ಮಾಡಿದಂಥ ತಪ್ಪೇನು? ಯಾರು ಪೊಲೀಸರ ಮಾತನ್ನ ಕೇಳದೆ ಯಾರು ಕಾರ್ಯಕ್ರಮ ಮಾಡಿದಂಥದ್ದು? ಪರ್ಮಿಷನ್ ಕೊಡ್ಲಿಲ್ವಲ್ಲ, ಅದೇ ತಪ್ಪು. ತಮ್ಮ ತೆವಲಿಗೆ ಕಾರ್ಯಕ್ರಮ ಮಾಡಿ, ಕ್ರಿಕೆಟ್ಗೂ ನಿಮಗೂ ಏನು ಸಂಬಂಧ? ಏನು ನೀವು ಭಾಳ ಎಲ್ಲ ಕ್ರೀಡೆಗಳನ್ನ ಭಾಳ ಪ್ರೋತ್ಸಾಹ ಮಾಡಿಬಿಟ್ಟಿದ್ರ? ನೀವು ಒಂದು ನಯಾ ಪೈಸದ ಪ್ರೋತ್ಸಾಹ ಮಾಡೋದಿಲ್ಲ ನೀವು.
ದೇಶೀಯ ಕ್ರೀಡೆ ಖೋಖೋ ನಿಮ್ಮ ವರ್ಣಾ ಕ್ಷೇತ್ರದ ಹೆಣ್ಮಗಳು ಭಾರತವನ್ನು ರೆಪ್ರೆಸೆಂಟ್ ಮಾಡಿ ತಗೊಂಡು ಬಂದ್ಲು. ಬೇರೆ ರಾಜ್ಯಗಳು 50 ಲಕ್ಷ ರೂಪಾಯಿ ಕೊಟ್ಟರೆ ನೀವು 5 ಲಕ್ಷ ಕೊಟ್ಟಿದ್ದೀರಿ. ವಿರಾಟ್ ಕೊಹ್ಲಿ ಈಗ ಫಾರಿನ್ ಟೂರ್ಗೆ ಹೋಗ್ತಾರೆ ಅಂತೇಳಿ ಅವ್ರು ಬರೋಕ್ಕೂ ಮುಂಚೆ ಕಾರ್ಯಕ್ರಮ ಮಾಡಬೇಕು ಅಂತ ನಾಟಕ ಮಾಡ್ತೀರಿ ಸೇರ್ಕೊಂಡು. 11 ಜನರ ಮುಗ್ಧರ ಹತ್ಯೆಗೆ ಕೊಲೆಗಡಕರು ನೀವು. ತಮ್ಮ ಕೈ ರಕ್ತದಿಂದ ಇವತ್ತು ಕಾಣ್ತಾ ಇದೆ. ಏನ್ ಮಾಡಕ್ ಕೊಟ್ಟಿದ್ದೀರಿ ನೀವು? ಇದೊಂದು ಆಡಳಿತನ? ಇವತ್ತು ರಾಹುಲ್ ಗಾಂಧಿಯಲ್ಲಿ ಬೊಬ್ಬೆ ಹಾಕೊಂಡು ಇಡೀ ದೇಶ ತಿರುಗ್ತಾರಲ್ಲ ರಾಹುಲ್ ಗಾಂಧಿ. ಆ ರಾಹುಲ್ ಗಾಂಧಿ ಎಲ್ಲೇ? ಪಹಲ್ಗಾಮ್ ಸಾಕ್ಷಿ ಹುಡ್ಕೋಕ್ ಹೋಗೋರೆ. ಎಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ಇದೇನಾ 50 ವರ್ಷ ರಾಜಕಾರಣ ನೀವು ಮಾಡಿರೋಂಥದ್ದು? ಅಲ್ರಿ, ನಾನು ಸಮಾಜವಾದಿ, ನಾನು ಲೂಯ್ಯವಾದಿ, ನಾನು ಅಂತ ಸಿದ್ಧಾಂತವಾದಿ ಅಂತೆಲ್ಲ ಮಾತನಾಡ್ತಿರಲ್ಲ ಸಿದ್ದರಾಮಯ್ಯನವ್ರೆ. ನಿಮ್ಮ ಕೈ ತಾಕತ್ತಿಲ್ವಾ ನಿಮ್ಮ ಒಬ್ಬ ಮಂತ್ರಿನ ಕಿತ್ತಾಕಕ್ಕೆ? ನಿಮ್ಗೆ ಗೊತ್ತಿಲ್ವಾ ಯಾರು ಇದಕ್ಕೆ ಕಾರಣ ಅಂತೇಳಿ? ಯಾರ ಅನತಿಯಂತೆ ಈ ಕಾರ್ಯಕ್ರಮ ಆಯಿತು ಅಂತ ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ಕೈಲಿ ತಾಕತ್ತಿಲ್ಲ. ಆ ಕಾರಣಕ್ಕೆ ಇವತ್ತು DK ಶಿವಕುಮಾರ್ ಅಂತವರ ಒತ್ತಡಕ್ಕೆ ಒಳಗಾಗಿದ್ದೀರಿ. ತಮಗೆ ಆಸ್ಥಾನ ಕವಿಗಳ ಥರ ಇಬ್ಬರು ಇಟ್ಕೊಂಡಿದ್ದೀರಿ. ಒಂದು ನಾಗಮೋಹನ್ ದಾಸ್ ಅವರು, ಇನ್ನೊಂದು ಮೈಕಲ್ ಕುನ್ನಾ ಅವರು. ಒಂದು ಸಣ್ಣ ಕಿಮ್ಮತ್ತಿನ ಬೆಲೆ ಇಲ್ಲ ಈ ನೀವು ರಚನೆ ಮಾಡಿರ್ತಕ್ಕಂಥ ಈ ಒಂದು ಆಯೋಗಕ್ಕೆ. ಒಂದು ಸಿಂಗಲ್ ಬೆಂಚ್ ಆಯೋಗ ರಿಟೈರ್ಡ್ ಜಡ್ಜಿಂದ ನೀವು ನ್ಯಾಯ ಕೊಡ್ಸಕ್ಕೆ ಸಾಧ್ಯನಾ? ನಿಮಗೆ ಇನ್ಯಾವ ಜಡ್ಜಸ್ಗಳ ಕಾಣೋದಿಲ್ಲ ಕರ್ನಾಟಕದಲ್ಲಿ. ಇಬ್ಬರೇ, ಇಲ್ಲ ನಾಗಮೋಹನ್ ದಾಸು, ಇಲ್ಲ ಮೈಕಲ್ ಕುನ್ನಾ. ಕರ್ನಾಟಕದಲ್ಲಿ ಯಾರು ಇದ್ದೀರಾ? ಯಾರು? ಎಂತ ನಾಚಿಕೆಗೇಡಿನ ಸರ್ಕಾರ ನಿಮ್ದು. ಒಂದು ಸಾಮಾಜಿಕ ಹೊಣೆಗಾರಿಕೆ ಬೇಡವಾ? ಒಂದು ಅಕೌಂಟಬಿಲಿಟಿ, ಒಂದು ಮಾರಲ್ ವ್ಯಾಲ್ಯೂಸ್ ಬೇಡವಾ? ಇರಲಿ, ಒಂದು ಪೊಲೀಸ್ ಅವ್ರದ್ದು ತನಿಖೆ ನಡೀಲಿ, ಬೇರೆ ತನಿಖೆ ನಡೀಲಿ. ಒಂದು ಮಾನವೀಯತೆ, ಒಂದು ಹ್ಯೂಮನ್ ಟಚ್, ಒಂದು ಮನುಷ್ಯತ್ವಕ್ಕಿಂತ ನೀವು ರಾಜಕಾರಣ ದೊಡ್ಡದಾಗೋಯ್ತಾ? ನಾನು ಅದಕ್ಕೆ ಪ್ರಾರಂಭದಲ್ಲಿ ಸಿದ್ದರಾಮಯ್ಯ ಹೇಳಿದ್ದು, ನಮ್ಮ ಹಿಂದೂಗಳಲ್ಲಿ ಒಂದೇನಂದ್ರೆ ತಂದೆ ತಾಯಿಗಳ